ಮಾಜಿ ಸಂಸದ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಇವತ್ತು ಅಚ್ಚರಿಯ ಮಾತನಾಡಿದ್ದಾರೆ. ಎಲ್ಲರೂ ಒಂದಲ್ಲ ಒಂದು ದಿನ ಗೆಲ್ಲಲೇಬೇಕು ಅಂತ ಸುರೇಶ್ ಅಚ್ಚರಿಯ ಮಾತಾಡಿರೋದು, ಅದು ಕೂಡ ಕುಣಿಗಲ್ನಲ್ಲಿ ಕ್ರಿಕೆಟ್ ಟೂರ್ನಿ ಉದ್ಘಾಟನೆ ಮಾಡಿ ಅವರು ಈ ಮಾತಾಡಿದ್ದಾರೆ. ಎಲ್ಲರೂ ಒಂದಲ್ಲ ಒಂದು ದಿನ ಗೆಲ್ಲಬೇಕು, ನಾವು ಪ್ರಯತ್ನ ಮಾಡ್ತಿದ್ದೀವಿ, ಗೆಲುವು ಸಿಕ್ಕೇ ಸಿಗತ್ತೆ. ಒಬ್ರು ಗೆಲ್ಲೇಬೇಕು, ಇನ್ನೊಬ್ರು ಸೋಲ್ಲೇಬೇಕು. ರಾಜಕೀಯದಲ್ಲೂ ಸೋಲು ಗೆಲುವು ಎರಡೂ ಇದ್ದದ್ದೇ ಅಲ್ವಾ ಅಂತ ಮಾತನಾಡಿದ್ದಾರೆ. ಕುಣಿಗಲ್ನಲ್ಲಿ ಗೆದ್ದಿದ್ದೇವೆ ಅಂತ ನಾವು ಮೇಲಕ್ಕೆ ಹೋಗೋಕ್ಕಾಗಲ್ಲ, ಸೋತಿದ್ದೇವೆ ಅಂತ ನಾವು ಪ್ರಯತ್ನವನ್ನ ಬಿಡೋದಕ್ಕಾಗಲ್ಲ. ನಿಮ್ಮ ಆಶೀರ್ವಾದದಿಂದ ಪ್ರಯತ್ನ ನಿರಂತರವಾಗಿರುತ್ತೆ. ಕುಣಿಗಲ್ನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರಾಡಿದಂತಹ ಮಾತು ಅಚ್ಚರಿಯ ಮಾತಿದು. ಒಂದಲ್ಲ ಒಂದು ದಿನ ಗೆಲ್ಲಲೇಬೇಕು ಅಂತ ಹೇಳ್ತಾರೆ. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾರೆ. ತಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀರಿ, ಪ್ರಯತ್ನ ಮಾಡ್ತಾ ಇದ್ದೀರಿ, ಗೆಲುವು ಸಿಕ್ಕೇ ಸಿಗ್ತದೆ. ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಎಲ್ಲಾ ಚಟುವಟಿಕೆಗಳಲ್ಲೂ ಗೆಲುವು ಸೋಲು ಇರ್ತದೆ, ರಾಜಕೀಯದಲ್ಲೂ ಕೂಡ ಸೋಲು ಗೆಲುವು. ಸೊ ಹಾಗಾಗಿ ಗೆದ್ದಿದ್ದೀವಿ ಅಂತ ಹೇಳಿ ಮೇಲೋಗಕ್ಕಾಗೋದಿಲ್ಲ, ಸೋತಿದ್ದೀವಿ ಅಂತ ಹೇಳಿ ಪ್ರಯತ್ನ ಬಿಡ್ಲಿಕ್ಕಾಗಲ್ಲ. ನಿಮ್ಮ ಪ್ರಯತ್ನಗಳು ನಿರಂತರವಾಗಿರಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಪ್ರಯತ್ನವೂ ಕೂಡ ನಿರಂತರವಾಗಿರ್ತದೆ. ಸೊ ಹಾಗಾಗಿ ಸೋಲು ಗೆಲುವು ಒಂದು ಭಾಗ, ಹಾಗಾಗಿ ಅದನ್ನ ಸಮಾನವಾಗಿ ಸ್ವೀಕಾರ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಸಿಎಂ ಮುಂದುವರಿತಾರೆ ಎಂಬ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ಕೊಡಲ್ಲ. ಯತೀಂದ್ರ ಅವರ ವಿಚಾರದಲ್ಲಿ ಹೈಕಮಾಂಡ್ ನೋಡಿಕೊಳ್ಳಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕುಣಿಗಲ್ ಶಾಸಕ ರಂಗನಾಥ್ ಅವರು ಹೇಳಿದಂತಹ ಮಾತು, ನಾನು ಹೇಳಿಕೆ ಕೊಟ್ಟು ಕಾರ್ಯಕರ್ತರಿಗೆ ತಪ್ಪು ಸಂದೇಶವನ್ನ ಕೊಡಲ್ಲ. ಗೆದ್ದೇ ಗೆಲ್ತೇವೆ ಎಂಬ ಡಿಕೆ ಸುರೇಶ್ ಹೇಳಿಕೆ ಮಾರ್ಗದರ್ಶನ. ಡಿಕೆ ಸುರೇಶ್ ನಮಗೆ ರಾಜಕೀಯದಲ್ಲಿ ಮಾರ್ಗದರ್ಶಕರು. ನಮಗೆ ಏನೇ ಸಮಸ್ಯೆ ಬಂದರೂ ನಾವು ಅವರ ಬಳಿ ಹೋಗಿ ಕೂರ್ತೇವೆ. ಕ್ರೀಡಾ ವಿಚಾರಕ್ಕೆ ಅವರು ಹೇಳಿದ್ದಾರೆ. ನಮ್ಮ ಜೊತೆಗೆ ಕುಣಿಗಲ್ ಶಾಸಕರಾಗಿರುವಂಥ ರಂಗನಾಥ್ ಅವರಿದ್ದಾರೆ. ಸರ್, ತಮ್ಮ ಕ್ಷೇತ್ರದ ಕಾರ್ಯಕ್ರಮ, ತಾವು ಕೂಡ ವೇದಿಕೆಯಲ್ಲಿದ್ದಿರಿ, ಪ್ರಯತ್ನ ಮಾಡ್ತಾ ಇದ್ದೀವಿ, ಗೆದ್ದೇ ಗೆಲ್ತೀವಿ ಅನ್ನುವಂಥ ಮಾತನ್ನು ಡಿ ಕೆ ಸುರೇಶ್ ಅವರು ಹೇಳಿದ್ರು. ಇದು ಹಲವು ರೀತಿಯಾದಂಥ ವ್ಯಾಖ್ಯಾನಕ್ಕೆ ಕಾರಣ ಆಗ್ತಾ ಇದೆ. ಯಾಕೆಂದರೆ ರಾಜ್ಯದಲ್ಲಿ ನಾಯಕತ್ವದ ಬದಲಾವಣೆ ಚರ್ಚೆ ನಡೀತಾ ಇತ್ತು. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ CM DCMಗೆ ಬುದ್ಧಿವಾದ ಹೇಳಿ ಸೆಷನ್ ಮುಗಿಯೋ ತನಕ ವೆಯ್ಟ್ ಮಾಡಿ ಅನ್ನುವಂಥದ್ದು, ಸೆಷನ್ ಆದಮೇಲೆ ಒಂದು ತೀರ್ಮಾನ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ಮಾತು ಹೇಳಿದ್ದ ಏನು ಅಂತ? ಅಲ್ಲ, ಡಿ ಕೆ ಸುರೇಶ್ ಸಾಹೇಬರು ನಮಗೆಲ್ಲರಿಗೂ ರಾಜಕೀಯದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಸಲಹೆಗಳನ್ನು ಕೊಟ್ಕೊಂಡು ಮಾರ್ಗದರ್ಶಕರವರು. ಸೊ ಯಾವುದೇ ಒಂದು ವಿಚಾರದಲ್ಲೂ ಸಹ ನಮ್ಮ ಸಮಸ್ಯೆಗಳಿಗೆ ಏನೇ ಬಂದ್ರೂ ಅವ್ರ ಹತ್ರ ಹೋಗಿ ಕೂತ್ಕೋತೀವಿ ನಾವು. ಅದರಲ್ಲಿ ನಾನಂತೂ ಸದಾಕಾಲ ಅವರ ಸಲಹೆ ಮೇರೆಗೆ ಹೋಗ್ತಿರೋಂಥದ್ದು. ಅವರು ಕ್ರೀಡಾ ವಿಚಾರದಲ್ಲಿ ಡಿ ಕೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕುಣಿಗಲ್ ಉತ್ಸವದ ಒಂದು ಕ್ರೀಡೆಯನ್ನು ಮಾಡ್ತಿರೋಂಥ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಮಾತಾಡಿರೋಂಥದ್ದನ್ನು ಕ್ರೀಡೆ ಸಂಬಂಧಪಟ್ಟದ್ದು ಅಂತ ನಾನು ಭಾವಿಸ್ತೇನೆ. ನಾನು ಏನು ಅಂತ ಅಂದರೆ, ಸೋಲು ಗೆಲುವು ಇರುತ್ತೆ, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಂಡ್ದಲೆ ಗುರಿ ಮುಟ್ಟೋಂಥ ಚಿಂತನೆಯಲ್ಲಿ ನೀವೆಲ್ಲ ಹೋಗಬೇಕು ಅಂತ ಯುವಕರಿಗೆ ಹೇಳಿದಂಥ ಒಂದು ಉಪದೇಶ ಅದು. ಸೊ ಹಾಗೆಯೇ ಅವರು ಒಂದು ಹೇಳಿದ್ರು, ಏನು ಸೋಲು ನನಗೂ ಆಗಿದೆ, ನಾನು ಗುರಿ ಮುಟ್ಟಬೇಕು ಅಂತ ಪ್ರಯತ್ನದಲ್ಲಿ ಹೋಗ್ತಾ ಇದ್ದೇನೆ. ಸೊ ನೀವೂ ಸಹ ಅದೇ ರೀತಿ ಎದ್ದು ಬಂದು ಸಮಾಜ ಸೇವೆ ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ಗುರಿ ತಲುಪಿಸೋವಂಥ ಒಂದು ಪ್ರಯತ್ನವನ್ನು ನಿಮ್ಮ ಜೀವನದಲ್ಲಿ ಮಾಡಿ ಅಂತ ನಮಗೆಲ್ಲರಿಗೂ ಉಪದೇಶ ಮಾಡಿರೋಂಥದ್ದನ್ನು ನೀವು ರಾಜಕೀಯಕ್ಕೋಸ್ಕರ ವ್ಯಾಖ್ಯಾನ ಮಾಡಿಸೋಂಥದ್ದು ತಪ್ಪು ಅಂತ ನಾನು ಭಾವಿಸ್ತೇನೆ. ಸುರೇಶ್ ಅವ್ರ ಗುರಿ ಇರುವಂಥದ್ದು ಅಣ್ಣನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು, ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನೋಂಥ ಗುರಿ ಇದೆ ಅಂತ ಅವ್ರು ಬಹಿರಂಗವಾಗಿ ನಮ್ಮ ಇಂಟರ್ವ್ಯೂ ಬಂದಾಗ ಸಂದರ್ಭದಲ್ಲೂ ಕೂಡ ಹೇಳಿದರು. ಅಂದರೆ ಅವ್ರ ಗುರಿ ಅಣ್ಣನ ಮುಖ್ಯಮಂತ್ರಿ ಮಾಡೋದು ಅಂತ. ಆ ಗುರಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ, ಗೆಲ್ಬೋದು, ಇವತ್ತಲ್ಲ ನಾಳೆ ಗೆದ್ದೇ ಗೆಲ್ತೀವಿ ಅನ್ನೋದು ವಿಶ್ವಾಸದಲ್ಲಿದ್ದಾರೆ. ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅದು ನೀವು ಯಾರು ಆ ವಿಚಾರದಲ್ಲಿ ಇವಾಗ ನನ್ನ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಅದು ನನಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.